ಅಣ್ಣಯ್ಯ ಧಾರಾವಾಹಿಲಿ ಪುಟ್ಟ ತಂಗಿ ರಮ್ಯಾ ನೀವೆಲ್ಲ ನೋಡೇ ಇರ್ತೀರಾ. ಸೊ ರಮ್ಯಾ ಎಷ್ಟು ಮುದ್ದಾಗಿ ಆ್ಯಕ್ಟ್ ಮಾಡ್ತಾರೆ ಅಂದರೆ ನೋಡೋಕೆ ಒಂಥರ ತೆರೆ ಮೇಲೆ ಚಂದ ಅನಿಸುತ್ತೆ. ಸೊ ಇವಾಗ ಸಿಕ್ಕಿದ್ದಾರೆ ರಮ್ಯಾ ಪಾತ್ರ ಮಾಡ್ತಾ ಇರೋದು ಯಾರು ಗೊತ್ತಾ? ಟಂಟಡಾಂಟ್ ಇವರೇ. ಹಲೋ, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಂಕಿತಾ ಗೌಡ. ಎಸ್ ಅಂಕಿತಾ, ಹೇಗಿದ್ದೀರಾ? ಲಾಂಚಿಂಗ್ ಟೈಮಲ್ಲಿ ನೋಡಿದ್ದು, ಇವಾಗ ನೋಡ್ತಾ ಇದ್ದೀವಿ. ಹಾಗೇನೆ ಗ್ಯಾಪಲ್ಲೆಲ್ಲ ಕಾಟೇರ ಸಿನಿಮಾಯಿಂದ ಹಿಡಿದು ಎಲ್ಲ ಸಿನಿಮಾಯಿಂದ ಹಿಡಿದು ಸೀರಿಯಲ್ವರೆಗೂ ಮಾಡ್ತಾ ಇದ್ದೀರಾ, ಜೊತೆಗೆ ಓದನ್ನು ಮಾಡ್ತಾ ಇದ್ದೀರಾ. ಸೊ ಹೇಗಿದೆ ನಿಮ್ಮ ಜರ್ನಿ? ಸದ್ಯಕ್ಕೆ ಹಿಂಗೆ ಹೋಗ್ತಾ ಇದೆ. ಸೊ ಒಳ್ಳೆ ರೀತಿಲಿ ಹೋಗ್ತಾ ಇದೆ. ನಾನು ಈ ಸತಿ 10th ಓದ್ತಾ ಇರೋದ್ರಿಂದ ಸ್ವಲ್ಪ ಅಂದರೆ ಸ್ಟಡೀಸ್ ಕಡೆ ಇದೆ ಕಾನ್ಸಂಟ್ರೇಷನ್. ಹಾಗೆ ಇಲ್ಲಿ ಶೂಟಿಂಗ್ ನಡಿಬೇಕಾದ್ರೆ ಸ್ವಲ್ಪ ಫ್ರೀ ಇದ್ದಾಗ ಓದ್ಕೊಳ್ಳೋದು ಹಾಗೆ ಹಿಂಗೆ ಹೋಗ್ತಾ ಇದೆ ಫ್ಲೋ ಅಲ್ಲಿ. ಓಕೆ, SSLC ಅಂತ ಹೇಳಿದ್ರಿ, ಮತ್ತೆ ಸೀರಿಯಲ್ ಶೂಟಿಂಗ್ ನಡುವೆ ಓದೋದು ಅದೆಲ್ಲ ತುಂಬ ಕಷ್ಟ ಆಗುತ್ತೆ. ಸೊ ನಾನು BTS ಎಲ್ಲ ನೋಡ್ತಿರ್ಬೇಕಾದ್ರೆ ಬುಕ್ ಇಟ್ಕೊತೀರಾ, ಮುಚ್ತೀರಾ, ಅದೆಲ್ಲ ನೋಡಿದ್ದೀನಿ ನಾನು. ಲೀಕ್ ಆಗ್ಬಿಟ್ಟಿದೆ. ಸೊ ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ? ನನಗೆ 2 ಕಡೆಯಿಂದನೂ ಸಪೋರ್ಟ್ ಇದೆ. ಈವನ್ ಸ್ಕೂಲ್ ಕಡೆಯಿಂದನೂ ಸಪೋರ್ಟ್ ಇದೆ ಮತ್ತು ಶೂಟಿಂಗ್ ಕಡೆಯಿಂದನೂ. ನನಗೆ ಬ್ರೇಕ್ ಇದ್ದಾಗ ಅಥವಾ ಬೇರೆಯವ್ರು ಯಾರು ಕ್ಲೋಸಪ್ ಮಾಡ್ತಿದ್ದಾಗ, ನನಗೆ ಎಕ್ಸಾಮ್ ಟೈಮಲ್ಲಿ ಎಸ್ಪೆಷಲಿ ಇವರು ಬಿಟ್ಕೊಡ್ತಾರೆ. ನಾನು ಇಲ್ಲೇ ಓದ್ಕೋತೀನಿ ಬುಕ್ಸ್ ತಂದು. ಮತ್ತು ಸ್ಕೂಲಲ್ಲೂ ಅಷ್ಟೇ, ಟೀಚರ್ಸ್ ಆಗಲಿ ಪ್ರಿನ್ಸಿಪಲ್ ಆಗಲಿ, ನಾನು ಅಟೆಂಡ್ ಮಾಡ್ದಿರೋ ಕ್ಲಾಸಸ್ ಎಲ್ಲ ಅಕಸ್ಮಾತ್ ಹೋಗಿ ಕೇಳಿದ್ರೆ ಏನು ಸಿಟ್ ಮಾಡ್ಕೊಳ್ದೆ ಹೇಳ್ಕೊಡ್ತಾರೆ. ಅವ್ರಿಗೂ ಒಂಥರ ಪ್ರೌಡ್ ಫೀಲ್, ನಮ್ಮ ಸ್ಟೂಡೆಂಟ್ ಹಿಂಗೆ ಓದ್ತಾ ಇದ್ದಾಳಲ್ಲ, ಮಾಡ್ತಾ ಇದ್ದಾಳೆ, ಅವ್ರಿಗೊಂಥರ ಪ್ರೌಡ್ನೆಸ್ ಇದೆ. ನೈಸ್. ಅಲ್ಲ, ಇವಾಗ SSLCಗೆ ರಿಸಲ್ಟ್ ಇಷ್ಟೇ ಬರಬೇಕು, ಹಿಂಗೆ ಆಗಬೇಕು ಅಂತ ಅಮ್ಮ ಏನಾದರೂ ಹೇಳಿದಾರಾ? ಸ್ಟ್ರಿಕ್ಟಾಗಿ ವಾರ್ನ್ ಮಾಡಿದಾರಾ? ಅಮ್ಮ ಹೇಳಿಲ್ಲ, ಬಟ್ ನನಗದು ಗೋಲ್ ಇದೆ. ಅದು ಮನೇಲಿ ಇಬ್ರು ಅಣ್ಣಂದಿರೋದ್ರಿಂದ ಅವ್ರಿಗೂ ನನಗೂ ಟಕ್ಕರ್. ಅವರು 10th 98 97 ತೆಗ್ದಿರೋದ್ರಿಂದ ನಾನು ಅಷ್ಟು ತೆಗೆದೇ ಇದ್ರೂ ಪರವಾಗಿಲ್ಲ, ಬೀಟ್ ಮಾಡದಿದ್ರು ಪರವಾಗಿಲ್ಲ, 90 ಮೇಲೆ ತೋರಿಸ್ತೀನಿ ಅಂತ ಅಂದಿದ್ದೀನಿ. ನೋಡ್ಬೇಕು ಏನಾಗುತ್ತೆ ಅಂತ. ಅಬೋ 80 ಅಂತೂ ತೆಗಿತೀನಿ ಅಂತ ಕಾನ್ಫಿಡೆನ್ಸ್ ಇದೆ. ಓಕೆ, ನೈಸ್. ಅಲ್ಲ, ಓದನ್ನ ನೀವು ಹೆಂಗೆ ಪ್ಲ್ಯಾನ್ ಮಾಡ್ಕೋತೀರಾ ಅಂತ? ಈ ಸೀರಿಯಲ್ ಬಿಡುವಿನ ನಡುವೆ ಮಾಡ್ಕೋತೀರಾ ಅಥವಾ ಸೀರಿಯಲ್ಗೆ ಬುಕ್ಸ್ ಎಲ್ಲ ತೊಗೊಂಬರ್ತೀರಾ, ಹೆಂಗೆ ಅಂತ? ಅಂದರೆ ಅದು ತುಂಬ ನಮ್ಮದೇ ಸೀನ್ಸ್. ಇವಾಗ ಎಲ್ಲ ಆಲ್ ಆರ್ಟಿಸ್ಟ್ ಇದ್ದೀವಿ, ಮಧ್ಯದಲ್ಲಿ ಬ್ರೇಕ್ ಸಿಗುತ್ತೆ ಬೇರೆಯವ್ರು ಶೂಟ್ ಇದ್ದಾಗ ಅಂದಾಗ ನಾನು ಒಂದೊಂದು ಸತಿ ತಂದುಬಿಡ್ತೀನಿ. ಚನ್ನಪಟ್ಟಣಕ್ಕೆ ನಾವು 1 ವಾರ ಕಂಟಿನ್ಯೂಸ್ ಆಗಿ ಹೋಗುವಾಗ ನಾನು ಬ್ಯಾಗ್ ತೊಗೊಂಡು ಹೋಗ್ಬಿಟ್ಟಿರ್ತೀನಿ. ಕ್ಲಾಸ್ ವರ್ಕ್ ಆಗಲಿ ಏನೇ ಬಂದಾಗ ಅಲ್ಲಿ ಬರ್ಕೊಂಡು ಹೋಗ್ಬಿಡ್ತೀನಿ, ತೊಂದರೆ ಇರೋಲ್ಲ. ಇಲ್ಲಿ ಫುಲ್ ಆರ್ಟಿಸ್ಟ್ ಇದ್ದಾಗ ತರ್ತೀನಿ, ಒಂದೊಂದು ಸತಿ ನಮ್ಮದೇ ಇದ್ದಾಗ ತೊಗೊಂಡೋಗಲ್ಲ. ಓಕೆ, ಇನ್ನೊಂದು ಏನಿದೆ ಅಂದರೆ ಎಲ್ರಿಗೂ ಆರ್ಟಿಸ್ಟ್ ಆದವ್ರಿಗೆ ಓದೇ ಇದನ್ನು ಹತ್ತಲ್ಲ ತಲೆಗೆ ಅನ್ನೋ ಥರದ್ದು ಒಂದು ನಡೀತಾ ಇರುತ್ತೆ. ಮಕ್ಕಳು ಓದಲ್ಲ ಅಂತನೂ, ಬಟ್ ಇಂಥದ್ದೆಲ್ಲ ಒಂದು ಎಕ್ಸಾಂಪಲ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಇದ್ರ ಬಗ್ಗೆ ಅಂದರೆ ಅದು ಕಾನ್ಸಂಟ್ರೇಷನ್, ಇಂಟ್ರೆಸ್ಟ್ ಬೇಕು. ಅಂದರೆ ನಾನು ಇದನ್ನು ಮಾಡ್ತೀನಿ ಅಂತ ತಲೆಗೆ ಬಂದರೆ ಯಾವುದಾದ್ರೂ ಮಾಡ್ಬೋದು. ಇಲ್ಲ ನಂಗೆ ಇಲ್ಲೇ ಫೋಕಸ್ ಮಾಡಬೇಕು, ಅಲ್ಲಿ ನಂಗೆ ಫೋಕಸ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಹೋಗ್ಬಿಡುತ್ತೆ. ಇಲ್ಲ ನಾನು ಅದನ್ನು ಮಾಡ್ತೀನಿ, ನಾನು ಇದನ್ನು ಜೊತೆಗೆ ಕರ್ಕೊಂಡು ಹೋಗ್ತೀನಿ ಅಂತ. ನೈಸ್. ಇವಾಗ ಅಕ್ಕನ ಮದುವೆ ನಡೀತಾ ಇದೆ, ರಾಣಿ ಮದುವೆ. ಸೊ ಮದುವೆ ಎಷ್ಟು ಖುಷಿ ಕೊಡ್ತು. ನೆಕ್ಸ್ಟ್ ನಿಮ್ದ ದೊಡ್ಡಕ್ಕಂದ? ದೊಡ್ಡಕ್ಕಂದು ಮಾಡಿದೆ, ಅಣ್ಣ ನಂದು ಮಾಡ್ಬಿಡ್ತಾನ. ನಂದು ಇನ್ನು ಮುಂದೆ ಸ್ಟೋರಿ ಬರುತ್ತೆ, ನೀವು ಕುತ್ಕೊಂಡು ನೋಡ್ತೀರಾ. ಅಣ್ಣಯ್ಯ ಸೀರಿಯಲ್ ನೋಡಿ ನಿಮಗೆ ಗೊತ್ತಾಗುತ್ತೆ ಏನೇನಾಗುತ್ತೆ ಅಂತ. ಇನ್ನೇನು ಟ್ವಿಸ್ಟ್ ಅಂತ ಇರುತ್ತೆ, ಬಟ್ ಚೇಂಜ್ ಮಾಡ್ತೀವಿ ನಾವು. ನೋಡೋರಿಗೆ ಒಂಥರ ಕ್ಯೂರಿಯಾಸಿಟಿ ಕೊಡ್ತೀವಿ. ಆ್ಯಂಡ್ ಅಕ್ಕನ ಮದುವೆ, ಅಕ್ಕ ನಮ್ಮ ಮನೇಲಿ ರಾಣಿ ಥರ ಇದ್ಲು, ಹೋದ್ಮೇಲೂ ರಾಣಿ ಹಂಗೆ ಇರ್ತಾಳೆ ಅಂತ ಅಂದ್ಕೊಂಡಿದ್ದೀವಿ. ಹಾಗೆ ನೀವೆಲ್ಲ ಹಾರೈಸಿ. ಅಣ್ಣಂದು ಕನಸಿದು 3 ಜನ ತಂಗಿರ ಮದುವೆ ಮಾಡಿ, ನನ್ನ ದೊಡ್ಡ ಆಫೀಸರ್ ಮಾಡಿ, ಎಲ್ಲರನ್ನೂ ಖುಷಿಯಾಗಿ ನೋಡಬೇಕು, ಅವ್ರು ಖುಷಿಯಾಗಿರ್ಬೇಕು ಅನ್ನೋದು ಅಣ್ಣನ ಆಸೆ. ಅಕ್ಕನ ಮದುವೆ ನೆಕ್ಸ್ಟ್ ಅಕ್ಕನ ಮದುವೆ ಆಗುತ್ತೆ, ನೋಡೋಣ ಏನಾಗುತ್ತೆ. ಓಕೆ, ನಿಮ್ಮ ಕಣ್ಣು ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಥ್ಯಾಂಕ್ ಯು. ಎಸ್. ಇನ್ನು ಒಂದು ಲಾಸ್ಟ್ ಕ್ವೆಶನ್, ನನಗೆ ಇದು ತುಂಬ ದಿನದಿಂದ ಕೇಳಬೇಕು ಅಂದ್ಕೊಂಡಿದ್ದೆ, ಇವಾಗ ನೀವು ಸಿಕ್ಕಿದ್ರಿ. ನಿಮ್ಮದು ಒಂದು ಮೆಚೋರ್ಡ್ ಆಗಿರುವಂಥ ಒಂದು ಸೀನ್ ಏನು ಬರ್ತವೆ ಅಣ್ಣನ ಜೊತೆ, ತುಂಬ ಎಮೋಷ್ನಲ್ ಆಗಿ ಬಂದಿತ್ತು ಕೂಡ, ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂತು. ನಿಮಗೆ ಆ ಸೀನ್ ಮಾಡಬೇಕಾದ್ರೆ ಅದು ಒಂದು ದೊಡ್ಡ ಮೇಜರ್ ಸೀನ್ ಅದು. ಸೊ ಅದು ಹೆಂಗಿತ್ತು ಎಕ್ಸ್ಪೀರಿಯನ್ಸು ಅಂತ? ಅದು ಆ್ಯಕ್ಚುಲಿ ನಂಗೆ ತುಂಬ ದೊಡ್ಡ ಟಾಸ್ಕ್. ಯಾಕಂದರೆ ಅಣ್ಣ ಅಂದರೆ ಮನೇಲಿ ಯಾರೂ ಇರಲ್ಲ, ಅಕ್ಕ ಇರಲ್ಲ, ಅಕ್ಕ ಹೊರಗಡೆ ಹೋಗಿರ್ತಾರೆ ಎಲ್ಲರೂ. ಅಮ್ಮ ಇಲ್ಲ, ನಮ್ಗೆ ಅಮ್ಮ ಇಲ್ಲ, ಎಲ್ಲರಿಗೂ ಗೊತ್ತಿರೋ ಹಾಗೆ ಅಮ್ಮ ಇರಲ್ಲ ನಮ್ಮ ಮನೇಲಿ. ಅಣ್ಣನೇ ಅಮ್ಮನ ಥರ ನೋಡ್ಕೊಳ್ಳೋದು, ಅಣ್ಣನೇ ಎಲ್ಲ ನಮಗೆ. ಸೊ ಆ ಟೈಮಲ್ಲಿ ಒಂದು ಮನೇಲಿ ಅಕ್ಕಂದಿರು ಇರಲ್ಲ.
ಒಂದು ಹುಡುಗಿ ಮೆಚೂರ್ಡ್ ಆದಾಗ ಅವ್ರ ಅಣ್ಣ ಅವಳನ್ನ ಹೆಂಗೆ ನೋಡ್ಕೋತಾನೆ, ಅದು ಒಂಥರ ಫೀಲೇ ಬೇರೆ. ನಂಗೆ ಅಲ್ಲಿ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರು ಹೋಗ್ತಾ ಇದೆ. ನಂಗೆ ಆ ಸೀನ್ ಮಾಡ್ಬೇಕಾದ್ರೆ ನಿಜವಾಗ್ಲೂ ನಂಗೆ ಹಾರ್ಟಿಂದ ನಾವಿಬ್ಬರು ಅಳ್ತಾ ಇದ್ದೀವಿ, ಅಣ್ಣ ನಾನು ಇಬ್ಬರು ಅಳ್ತಾ ಇದ್ದೀವಿ. ಅಲ್ಲಿ ನಿಂತಿರೋರೆಲ್ಲ ಹೇಳ್ತಿದ್ರು, ಏನಕ್ಕೆ ಇಷ್ಟು ಅಳ್ತಿದ್ಯಾ, ತುಂಬ ಇನ್ವಾಲ್ವ್ ಆಗಿದೆಯಾ ನೀನು, ಪರವಾಗಿಲ್ಲ ಮಾಡು, ಬಟ್ ಇಷ್ಟೊಂದೆಲ್ಲ ಅಂದರೆ ಕಣ್ಣಲ್ಲಿ ಹೋಗ್ತಾನೆ ಇದೆ. ಬಿಕಾಸ್ ಆ ಡೈಲಾಗ್ ಹೇಳ್ತಾ ಇರ್ಬೇಕಾದ್ರೆ ನಂಗೆ ಇನ್ನೂ ನೆನಪಿದೆ. ಏನು ಇದನ್ನೆಲ್ಲ ಬೇರೆಯವರು ಅಸಹ್ಯ ಅಂದ್ಕೊಂಡು ಮಾಡ್ತಾರೆ, ನೀನು ಇದನ್ನು ಹಬ್ಬದ ಥರ ಮಾಡ್ತಿದ್ಯಾ ಅಣ್ಣ, ನಿನ್ನಂಥ ಅಣ್ಣ ಪಡೆದಿರೋದು ತುಂಬ ಅದೃಷ್ಟ ಮಾಡಿ. ಅದು ಎಷ್ಟು ಖುಷಿ ಕೊಡೋದು ಗೊತ್ತಾ, ಅಂದರೆ ಅದು ಹೇಳ್ಕೊಳಕ್ಕಾಗಲ್ಲ ಹೆಂಗೆ ಅಂತ. ಹಾಂ, ಪ್ರತಿಯೊಬ್ಬರ ಹೆಣ್ಮಕ್ಳ ಲೈಫಲ್ಲೂ ಆ ಥರದ್ದು ಬಣ್ಣ ಇರಬೇಕು ಅನ್ನೋ ಥರದ್ದು ಒಂದು ಫೀಲ್ ಇರುತ್ತೆ. ಸೊ ಆ ಅಣ್ಣನ ರೂಪದಲ್ಲಿ ಅಣ್ಣಯ್ಯ ಸಿಕ್ಕಿದೆ ನಿಮಗೆ. ಸೊ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಫೈನಲಿ ವೀಕ್ಷಕರಿಗೆ? ತುಂಬ ಖುಷಿ ಕೊಡುತ್ತೆ. ನಾವು ಯಾವತ್ತೂ ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ. ಅಣ್ಣಯ್ಯ ಸೀರಿಯಲ್ನ ನೋಡ್ತಾ ಇರಿ, ನಮ್ಮನ್ನು ಸಪೋರ್ಟ್ ಮಾಡ್ತಾ ಇರಿ. ನೀವು ನೋಡ್ತಾ ಇದ್ದೀರಾ, ನಮ್ಗೆ ಇನ್ನೂ ಖುಷಿ ಕೊಡುತ್ತೆ. ಇವ್ರು ನೋಡ್ತಾ ಇದ್ದಾರೆ, ನಾವು ಇನ್ನೂ ಏನಾದರೂ ಮಾಡಬೇಕು, ಇನ್ನೂ ಚೆನ್ನಾಗಿ ಮಾಡಬೇಕು, ಇವ್ರಿಗೆ ಇನ್ನೂ ಕ್ಯೂರಿಯಾಸಿಟಿ ಏನೇನು ಮಾಡ್ಬೋದು ಅಂತ ನಮಗಿನ್ನೂ ಒಳಗಿಂದ ಏನೋ ಮಾಡ್ಬೇಕು ಅನಿಸುತ್ತೆ. ಯಾ, ಮಾಡಿ, ಖಂಡಿತ ನಿಮಗೂ ಒಳ್ಳೇದಾಗಲಿ. ಆನ್ ಸ್ಕ್ರೀನಲ್ಲೂ ಮಿಂಚಿ ಆ್ಯಂಡ್ ಹಾಗೆ ಸಿನಿಮಾಗಳು ಸಾಕಷ್ಟು ಆಫರ್ಗಳು ನಿಮಗೆ ಬರಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಅಂಕಿತಾ, ಥ್ಯಾಂಕ್ ಯು ಸೊ ಮಚ್. ಎಸ್, ನೋಡಿದ್ರಲ್ಲ, ಅಣ್ಣಯ್ಯ ಧಾರಾವಾಹಿ ಮೂಲಕ ಪುಟ್ಟಾಣಿಯಾಗಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ ಆ್ಯಂಡ್ ತುಂಬ ಅದ್ಭುತವಾಗಿ ಪಾತ್ರ ಬರ್ತಾ ಇದೆ ಕೂಡ. ಆ್ಯಂಡ್ ಸಾಕಷ್ಟು ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ಅಂಕಿತಾ ಅವರು. ಅವ್ರ ಜೊತೆ ಮಾತನಾಡಿಸಿದ್ದು ಆ್ಯಂಡ್ ಎಸ್ಪೆಷಲಿ ಇಂಪಾರ್ಟೆಂಟ್, ಓದಿನ ಜೊತೆಗೆ ಒಂದು ಏನು ಕಲಾ ಬದುಕಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದು ಎಷ್ಟು ವಿದ್ಯಾರ್ಥಿಗಳಿಗೆ ಸ್ಫೂರ್ತಿ ಕೂಡ ಹೌದು. ಸೊ ಇದೆಲ್ಲ ಮಾತುಕತೆ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಪ್ರಿಯಾಂಕಾ, ನ್ಯೂಸ್ ಫಸ್ಟ್.